ಒಂದು ಕಡೆ ದೇವೇಗೌಡರು ನೇಪಥ್ಯಕ್ಕೆ ಸರಿದಿದ್ದಾರೆ. BS ಯಡಿಯೂರಪ್ಪನವ್ರ ಬಗ್ಗೆನೂ ಗೊತ್ತಿದೆ, ಅವರು ಕೂಡ ಆಕ್ಟಿವ್ ಪಾಲಿಟಿಕ್ಸಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಆಗಿಲ್ಲ. ಈಗ ಸಿದ್ದರಾಮಯ್ಯನವರು ಇಷ್ಟು ವರ್ಷಗಳ ಕಾಲ ಅಂದರೆ ಕಳೆದ 20 ವರ್ಷಗಳ ಕರ್ನಾಟಕದ ರಾಜಕಾರಣವನ್ನು ನೋಡಿದ್ರೆ ಯಾವುದೇ ಚುನಾವಣೆ ಬರಲಿ ಈ ಮೂವರ ಸುತ್ತಾ ಇತ್ತು. ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ, ಅಹಿಂದ ಸಮುದಾಯ ಅಂತೇಳಿ. ಈಗ ಈ ಮೂರು ಶಕ್ತಿಗಳು ಕೂಡ ಸೈಡ್ಲೈನ್ ಆಗುವಂಥ ಈ ಪರಿಸ್ಥಿತಿ ಮುಂದೆ ರಾಜಕೀಯ ಲೆಕ್ಕಾಚಾರಗಳು, ಜಾತಿ ಸಮೀಕರಣಗಳು ಎಲ್ಲವೂ ಕೂಡ ಬದಲಾಗುತ್ತಲ್ಲ. ನಿಶ್ಚಿತವಾಗಿ ಈ ಮೂರು ಜನ ಮಾಡಿದಂಥ ಈ ಜಾತಿ ಸಮೀಕರಣ ಇದೆಯಲ್ಲ, ಅವರವರ ಪಕ್ಷಗಳಿಗೆ ಭಾಳ ಅಡ್ವಾಂಟೇಜ್ ಆಗಿತ್ತು. ಮತ್ತು ಒಬ್ಬೊಬ್ಬರು ಒಂದೊಂದು ಪಕ್ಷದ ವೋಟ್ ಬ್ಯಾಂಕನ್ನು ಡಿಸ್ಟರ್ಬ್ ಮಾಡೋಕ್ಕೆ ಆವಾಗಲೂ ಟ್ರೈ ಮಾಡ್ತಾಯಿದ್ರು. ವಿಶೇಷವಾಗಿ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ ಅವರು ವೀರಶೈವ ಲಿಂಗಾಯತ ಧರ್ಮನೇ ವಿಭಜನೆ ಮಾಡೋಕ್ಕೆ, ಅಂದರೆ ಅದೊಂದು ಬೇರೆ ಧರ್ಮ ಅಂತ MB ಪಾಟೀಲ್ರ ಮುಂದಿಟ್ಕೊಂಡು ಅದೊಂದು ಮಾಡೋ ಪ್ರಯತ್ನನೂ ಮಾಡಿದರು. ಅಂದರೆ BJPಗೆ ಆ ಲಿಂಗಾಯತ ವೀರಶೈವರ ಓಟುಗಳು ಬರದೇ ಇರೋ ಥರ ಮಾಡೋಕ್ಕೆ ನೋಡಿದರು. ಅದು ಆ ಚುನಾವಣೆಯಲ್ಲಿ ಅವ್ರಿಗೆ ಲಾಭ ಕೊಡದೇ ಇದ್ದರು, ಈ ಚುನಾವಣೆಯಲ್ಲಿ ಅವ್ರಿಗೆ ಲಾಭ ಕೊಡ್ತು. ಇವತ್ತು ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಗೆದ್ಕೊಂಡು ಬಂದಿರುವಂಥ ಉತ್ತರ ಕರ್ನಾಟಕದ ಶಾಸಕರಲ್ಲಿ ಲಿಂಗಾಯತರೇ ಜಾಸ್ತಿ ಇದೆ. ಹೌದು, ಅದು ಹಿಂದೆ ಮಾಡಿರುವಂಥ ಅವರ ಸೋಷಿಯಲ್ ಇಂಜಿನಿಯರಿಂಗು ಅಥವಾ ಒಂದು ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ ಇದೆಯಲ್ಲ, ಅದು ರಿಸಲ್ಟನ್ನು ಕೊಟ್ಟಿದೆ. ಹೀಗೆ ಡಿಸ್ಟರ್ಬ್ ಮಾಡುವಂಥದ್ದು. ಮತ್ತು BJP ಅವರು ಕೂಡ ಹಿಂದ ಮತಗಳನ್ನು ಸೆಳೆಯೋದಕ್ಕೆ ದಲಿತರಿಗೆ, ಹಿಂದುಳಿದವರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಹೌದು, ಈ ಎರಡೂ ರಾಜಕೀಯ ಪಕ್ಷಗಳಲ್ಲಿ ಈ ಜಾತಿಗಳ ಆಧಾರದಲ್ಲಿ ವೋಟ್ ಬ್ಯಾಂಕನ್ನು ಕ್ಯಾಪ್ಚರ್ ಮಾಡುವಂಥ ಒಂದು ನಿರಂತರ ಪ್ರಕ್ರಿಯೆ ನಡೀತಾನೆ ಇತ್ತು. ಇದೊಂದು ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ ನಡೀತಾನೆ ಇತ್ತು. ಸೊ ಈ ಸಿದ್ದರಾಮಯ್ಯನವರು ನೇಪಥ್ಯಕ್ಕೆ ಬರೋದ್ರಿಂದ ಈ ಜಾತಿ ಸಮೀಕರಣಗಳಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಎಲ್ಲ ಒಂದು ಕಡೆ ಅವ್ರಿಗೆ ಅಫಿಲಿಯೇಷನ್ ಇರುತ್ತಲ್ಲ ಆ ಕಮ್ಯುನಿಟಿ ಬಗ್ಗೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಮುಂದಿನ ಕರ್ನಾಟಕದ ರಾಜಕಾರಣ ಯಾವ ದಿಸೆಯಲ್ಲಿ ಹೋಗುತ್ತೆ, ಯಾವ ಕಮ್ಯುನಿಟಿ ಯಾವ ಜೊತೆಗೆ ಹೋಗುತ್ತೆ, ಆ ಕಮ್ಯುನಿಟಿ ಓಟ್ಗಳನ್ನು ಯಾವ ರೀತಿ ಅವ್ರು ಗಳಿಸ್ತಾರೆ ಅನ್ನುವಂಥದ್ದು. ಮತ್ತು DK ಶಿವಕುಮಾರ್ಗೆ ಏನು ಇವತ್ತು ಒಕ್ಕಲಿಗ ಸಮುದಾಯ ಒಂದು ಸಂತೋಷ ಪಡ್ಬೋದು, ಒಕ್ಕಲಿಗ ಲೀಡರ್ ಒಬ್ಬರು ಮತ್ತೆ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಬಹುಶಃ ಕುಮಾರಸ್ವಾಮಿ, SM ಕೃಷ್ಣ ಅವ್ರನ್ನ ಬಿಟ್ಟರೆ ನೆಕ್ಸ್ಟು ಒಬ್ಬ ಒಕ್ಕಲಿಗ ನಾಯಕರಾಗ್ತಾರೆ ಅಂತ ಹೇಳಿ. ಬಟ್ ಒಕ್ಕಲಿಗ ನಾಯಕರಾಗಿ ಈಗಾಗಲೇ BJP ಜೊತೆಗೆ ಕುಮಾರಸ್ವಾಮಿ, ದೇವೇಗೌಡರ ಫ್ಯಾಮಿಲಿ ಇದೆ. ಅವ್ರನ್ನ ಒಂಥರ ಅವ್ರನ್ನ ನಿಜವಾದ ಒಕ್ಕಲಿಗ ಲೀಡರ್ ಅಂತ ಕರೆಯೋದು ಅವ್ರನ್ನೇ. DK ಶಿವಕುಮಾರ್ನ ಸಂಪೂರ್ಣವಾಗಿ ಒಕ್ಕಲಿಗ ಸಮುದಾಯದವರು ಲೀಡರ್ ಅಂತ ಒಪ್ಕೊಳ್ಳಲ್ಲ. ಅದೇ ದೇವೇಗೌಡರ ಫ್ಯಾಮಿಲಿ ಬಗ್ಗೆ ಇರುವಂಥ ಒಂದು ಅಫಿಲಿಯೇಷನ್ ಇದೆಯಲ್ಲ ಆ ಸಮುದಾಯಕ್ಕೆ, ಅದು DK ಶಿವಕುಮಾರ್ಗಿಲ್ಲ. ಹೀಗಾಗಿ ಅದು ಕೂಡ ಒಂದು ಸವಾಲು. ಸಂಪೂರ್ಣವಾಗಿ ಒಕ್ಕಲಿಗ ಮತಗಳೇ ಕಾಂಗ್ರೆಸ್ಸಿಗೆ ಬರಲ್ಲ. ಹೀಗಾಗಿ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಕೂಡ ಎಲ್ಲ ಒಂದು ಕಡೆ ಡಿಸ್ಟರ್ಬ್ ಆಗುವಂಥದ್ದಿದೆ. ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ DK ಶಿವಕುಮಾರ್ಗಿರುವಂಥದ್ದು, ಸಿದ್ದರಾಮಯ್ಯನವರು ಸ್ವಲ್ಪ ಸಮಾಜವಾದಿ, ಪ್ರಗತಿಪರ ವಿಚಾರ ಧೋರಣೆಯನ್ನು ಇಟ್ಕೊಂಡಂಥವ್ರು. ಅವರು ದೇವರ ಬಗ್ಗೆ ಆಗಲಿ, ಆಚಾರ ವಿಚಾರಗಳ ಬಗ್ಗೆ ಅವ್ರಿಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಅವ್ರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡ್ತಾ ಇದ್ರು. ಆ DK ಶಿವಕುಮಾರ್ಗೆ ಒಂದು ಇಮೇಜ್ ಬೆಳೆಸ್ಕೊಂಡಿದ್ದಾರೆ. ಅದು ಅವರು ಹಿಂದುತ್ವದ ಪರವಾಗಿರುವಂಥವ್ರು, ಧಾರ್ಮಿಕ ವ್ಯಕ್ತಿ, ಸಾತ್ವಿಕ ಆಚರಣೆಗಳು, ಅವರು ಸಂಸ್ಕೃತ ಶ್ಲೋಕಗಳನ್ನು ಹೇಳುವಂಥದ್ದು. ಎಲ್ಲ ಒಂದ್ ಕಡೆ ಅವ್ರನ್ನ ವಿರೋಧ ಮಾಡುವಂತ ಹಿಂದೂ ಮತಗಳೇನಿದೆ ಅವರು ಕೂಡ ಎಲ್ಲ ಒಂದ್ ಕಡೆ ಅವ್ರು ಇಷ್ಟಪಡ್ತಾ ಇದ್ರು. ಇಲ್ಲ DK ಶಿವಕುಮಾರ್ BJPಗೆ ಬರ್ಬೇಕಂತ ಪರ್ಸನಲ್ ಆಗಿ ಮಾತಾಡ್ತಿದ್ದಂಥವ್ರು ಎಷ್ಟೋ ಜನ ಇದ್ದಾರೆ. ಅಂದ್ರೆ ಅವರು ಅಷ್ಟು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಈ ಪೂಜೆ ಮಾಡುವಂಥದ್ದು, ಧಾರ್ಮಿಕ ಅದು ಎಲ್ಲ ಒಂದ್ ಕಡೆ BJPಯ ಹಿಂದುತ್ವವಾದದ ವೋಟ್ ಬ್ಯಾಂಕ್ ಇದೆ ಅಲ್ಲ, ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅದು ಇಫೆಕ್ಟ್ ಆಗಿದೆ. ಅದನ್ನ ಅಗ್ರೆಸಿವ್ ಆಗಿ ಹೋಗಕ್ಕಾಗಲ್ಲ. ಈಗ ಸಿದ್ದರಾಮಯ್ಯನವ್ರ ವಿರುದ್ಧ ಹೆಂಗೆ CT ರವಿ ಸಿದ್ದರಾಮುಲ್ಲಾ ಖಾನ್ ಅಂತಂದ್ರು, ಹಂಗೆ DK ಶಿವಕುಮಾರ್ಗೆ ಅನ್ನಕ್ಕಾಗಲ್ಲ. ಯಾಕಂದ್ರೆ DK ಶಿವಕುಮಾರ್ ಸ್ವಲ್ಪ ಹಿಂದುತ್ವದ ಪರವಾಗಿರುವಂತಹ ವ್ಯಕ್ತಿ. ಹೀಗಾಗಿ ಆ BJPಯ ಹಿಂದುತ್ವದ ಮತಗಳೇನಿದೆ ಅಲ್ಲ, ಅದು ಕೂಡ BJPಗೆ ಸ್ವಲ್ಪ ಡಿಸ್ಟರ್ಬ್ ಆಗೋದು, ಡೈಲ್ಯೂಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ರಾಜಕೀಯ ಲೆಕ್ಕಾಚಾರಗಳೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. BJP ಇದನ್ನು ಯಾವ ರೀತಿ ನೋಡುತ್ತೆ, JDS ಯಾವ ರೀತಿ ನೋಡುತ್ತೆ, ಕರ್ನಾಟಕದ ಜನ ಯಾವ ರೀತಿ ಇದನ್ನ ನೋಡ್ತಾರೆ ಅನ್ನುವಂಥದ್ದು ಭಾಳ ಕ್ಯೂರಿಯಾಸಿಟಿ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.